ನೋಡ್ತಾ ಇದ್ದೀರಾ, ನೋಟಿನ ಮಧ್ಯದಲ್ಲಿ ಸ್ಟಾರ್ ಇರುವಂತದ್ದು. ಯೂಶಲಿ ನಿಮಗೆ ಆ ತರ ಯಾವುದೇ ಮಧ್ಯದಲ್ಲಿ ಸ್ಟಾರ್ ಬರೋದಿಲ್ಲ. ಅದೇ 500 ರೂಪಾಯಿ ನೋಟ್ನ ನಿಮ್ಗೆ ತೋರಿಸ್ತೀನಿ ಒಂದು ಎಕ್ಸಾಂಪಲ್. ನೋಡಿ ಇಲ್ಲಿ ಇದೆ ನಂಬರ್ಗಳು ಮಾತ್ರ ನೋಡಿ, 88855 ಅಂತ ಇರುವಂತದ್ದು, ಮಧ್ಯದಲ್ಲಿ ಯಾವುದೇ ಸ್ಟಾರ್ ಇಲ್ಲ. ಅದೇ ಇದ್ರಲ್ಲಿ ನೋಡಿ 8CC ಆದ್ಮೇಲೆ ಒಂದು ಸ್ಟಾರ್, ಅದಾದ್ಮೇಲೆ 6 ಸಂಖ್ಯೆಯ ನಂಬರ್ ಇರುವಂತದ್ದು. ಏನಿದರ ಅಸಲಿಯತ್ತು, ಯಾಕೆ ಆ ತರ ಸ್ಟಾರ್ ಬರುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳ್ಕೊಂಡ್ಕೊಡ್ತೀನಿ. ಮತ್ತೆ ಈ ತರದ ನೋಟುಗಳಿಗೆ ಹೆಚ್ಚಿನ ಬೆಲೆ ಇದೆಯಾ, ಏನಕ್ಕೆ ಬರುತ್ತೆ ಅದನ್ನ ತಿಳಿಸ್ಕೊಂಡ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ವಿಡಿಯೋದ ಎಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ಸೊ ಈಗ ವಿಷಯಕ್ಕೆ ಬರೋಣ. ಈ ಸ್ಟಾರ್ ನೋಟ್ಗಳೇನಿದಾವೆ ಇದು ಡ್ಯಾಮೇಜ್ ಆಗಿರೋದು ಅಥವಾ ಮಿಸ್ಪ್ರಿಂಟ್ ಆಗಿರೋ ನೋಟ್ಗಳಿಗೆ ರಿಪ್ಲೇಸ್ಮೆಂಟ್ ಆಗಿರೋ ನೋಟ್ಗಳು. ಈಗ ಪ್ರಿಂಟ್ ಮಾಡ್ತಾ ಇರ್ತಾರೆ ಈ ತರ 500 ರೂಪಾಯಿ ನೋಟುಗಳನ್ನ, ಏನಾಗುತ್ತೆ ಹೋಲ್ ಬಂಡಲ್ ಅಥವಾ ಆ ಒಂದು ನೋಟ್ ಪರ್ಟಿಕ್ಯುಲರ್ ನೋಟು ಏನಾಗುತ್ತೆ ಮಿಸ್ಪ್ರಿಂಟ್ ಆಗೋಗುತ್ತೆ. ಅಂದ್ರೆ ಏನು, ಯಾರು ಒಂದು ಪ್ರಿಂಟಿಂಗ್ ಎರರ್ ಆಗುವಂತದ್ದು, ಅಕ್ಷರಗಳು ಸರಿಯಾಗಿ ಬರೋದಿಲ್ಲ, ಪ್ರಿಂಟ್ ಸರಿಯಾಗಿ ಬರೋದಿಲ್ಲ. ಆ ತರದ ನೋಟ್ಗಳಿಗೆ ರೀಪ್ಲೇಸ್ ಮಾಡೋದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ 2006ರಲ್ಲಿ ಈ ಒಂದು ಸ್ಟಾರ್ ಸೀರೀಸ್ ಅನ್ನ ಪರಿಚಯ ಮಾಡಿರುವಂತದ್ದು. ಮೊದಲಿಗೆ 5, 10, 20, 50 ಈ ತರದ ಕಡಿಮೆ ಬೆಲೆ ಇರುವಂತಹ ನೋಟ್ಗಳಿಗೆ ಪರಿಚಯಿಸಿ, ಅಲ್ಲಾದ್ಮೇಲೆ ಅದು ಸಕ್ಸಸ್ ಆದ್ಮೇಲೆ ಅದನ್ನ 100, 200, 500ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಈ ಸ್ಟಾರ್ ನೋಟ್ಗಳಂದ್ರೆ ಏನಂದ್ರೆ ರೀಪ್ಲೇಸ್ ಆಗಿರೋ ನೋಟ್ಗಳು. ಏನಂದ್ರೆ ಯಾವ್ದಾದ್ರು ಒಂದು ನೋಟು ಡ್ಯಾಮೇಜ್ ಆಗಿರುತ್ತೆ ಪ್ರಿಂಟಿಂಗ್ ಟೈಮ್ ಅಲ್ಲಿ, ಅದನ್ನ ರೀಪ್ಲೇಸ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಪ್ರಿಂಟ್ ತೋರಿಸ್ಬೇಕಲ್ಲ, ಏನಕ್ಕೆ ಪ್ರಿಂಟ್ ಮಾಡಿದೀವಿ ಅಂತ. ಇಲ್ಲಾಂದ್ರೆ ಸಿಕ್ದಂಗೆ ಪ್ರಿಂಟ್ ಹೊಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ರೀತಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಆ ಅಫಿಷಿಯಲ್ ನೋಟ್ ಏನಿರುತ್ತೆ ಅದು ಡ್ಯಾಮೇಜ್ ಆಗಿರ್ಬೇಕು ಪ್ರಿಂಟಿಂಗ್ ಟೈಮ್ ಅಲ್ಲಿ. ನಮ್ಮ ಹತ್ರ ಇರೋ ನೋಟ್ಗಳಲ್ಲ, ಪ್ರಿಂಟಿಂಗ್ ಟೈಮ್ ಅಲ್ಲಿ ಎಲ್ಲಿ ಪ್ರಿಂಟ್ ಆಗ್ತಾ ಇರುತ್ತೆ ಅಲ್ಲಿ ನೋಟ್ ಪ್ರಿಂಟ್ ಆಗೋ ಜಾಗದಲ್ಲಿ, ಆಗ ಅದನ್ನ ರೀಪ್ಲೇಸ್ ಮಾಡೋದಕ್ಕೋಸ್ಕರ ಇದನ್ನ ಮಾಡಿರುವಂತದ್ದು. ಈ ತರದ ಎಕ್ಸಾಂಪಲ್ ನೋಡಿ, ಸೇಮ್ 8CCಯ ಒಂದು ಸೀರೀಸ್ ನ ನೋಟು, ಇದೇ ನಂಬರ್ ನೋಟು ಡ್ಯಾಮೇಜ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಸ್ಟಾರ್ ಮಾರ್ಕ್ ಹಾಕಿ ಇದನ್ನ ತೋರಿಸಿರುವಂತದ್ದು. ಇದು ಡ್ಯಾಮೇಜ್ಡ್ ನೋಟ್ ಅಂತ, ಅಂದ್ರೆ ಇದರ ಮೂಲ ನೋಟ್ ಏನಿದೆ ಅದು ಡ್ಯಾಮೇಜ್ ಆಗಿದೆ, ಹಂಗಾಗಿ ಇದನ್ನ ನಾವು ರಿಪ್ಲೇಸ್ ಮಾಡಿದೀವಿ ಅಂತ. ಅದೇ ರೀತಿ ನಂತರ ಇನ್ನೊಂದು ನೋಟ್ ಇರುವಂತದ್ದು ನೋಡ್ಬೋದು, 1 ml, ಅದಾದ್ಮೇಲೆ ಸ್ಟಾರ್ 132561 ಅಂತ ಇರುವಂತದ್ದು. ಸ್ಟಾರ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ, ರಿಪ್ಲೇಸ್ ಆಗಿರುವಂತಹ ನೋಟು. ನೋಡಿ ಇಲ್ಲೊಂದಿರುವಂತದ್ದು 10 ರೂಪಾಯಿನ ನೋಟು. ಹಾಗಾದ್ರೆ ಈ ನೋಟುಗಳ ಬೆಲೆ ಏನು, ಈ ನೋಟುಗಳಿಗೆ ಬೆಲೆ ಎಷ್ಟಿದೆ, ಈ ತರ ಎಲ್ಲಾರ್ಗೂ ಸಿಗುತ್ತಾ ಅಂತ. ಹೌದು ನೋಡಿ, ನನಗೆ ಈ 3 ನೋಟುಗಳು ಕಾಮನ್ ಸರ್ಕ್ಯುಲೇಷನ್ ಸಿಕ್ಕಿರುವಂತದ್ದು. ನೋಡಿ ಇದಂತೂ UNC ನೋಟು, ಒಂದು ಚೂರು ಕೂಡ ಫೋಲ್ಡ್ ಆಗಿಲ್ಲ. ಮತ್ತೆ ಇವೆರಡು ನಂಗೆ ಕಾಮನ್ ATM ಅಲ್ಲಿ ಸಿಕ್ಕಿರುವಂತ ನೋಟುಗಳು, ಇವೆರಡು 500 ರೂಪಾಯಿ ನೋಟುಗಳು ATM ಅಲ್ಲಿ ಸಿಕ್ಕಿರುವಂತದ್ದು. ಸೊ ಹಾಗಾದ್ರೆ ನೀವು ಕೇಳ್ಬೋದು ಇದ್ರ ಬೆಲೆ ಎಷ್ಟು ಅಂತ. ಖಂಡಿತವಾಗಿಯೂ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ನೋಡಿ 500 ರೂಪಾಯಿಗೆ ಒಂದು 600 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು, ಯಾಕಂದ್ರೆ ಸ್ವಲ್ಪ ಫೋಲ್ಡ್ ಆಗಿದೆ. ಈ 500 ರೂಪಾಯಿಗೆ ಒಂದು 700 ರೂಪಾಯಿ ಅಷ್ಟು ಬೆಲೆ ಇರುತ್ತೆ. ಯಾಕೆ ಅಂತ ನೀವು ಹೇಳ್ಬಿಡ್ತೀನಿ. ನೋಡಿ ಇಲ್ಲಿ ಯು ಫೋಲ್ಡ್ ಇರುವಂತದ್ದು, ಬಟ್ ಈ ತರ ಕಂಪ್ಲೀಟ್ ಆಗಿ ಮಡಚಿಲ್ಲ, ಸುಮ್ಮನೆ ಹಿಂಗ್ ಒಂದ್ಸತಿ ಮಡ್ಚಾ ಇರೋದಷ್ಟೇ. ಮತ್ತೆ UNC ನೋಟ್ ಇದು, ಅದನ್ನ ಯು ಫೋಲ್ಡ್ ಒಂದು ಹೊರತುಪಡಿಸಿದ್ರೆ UNC ನೋಟು, ಹಾಗಾಗಿ ಇದರ ಬೆಲೆ ಹೆಚ್ಚಿಗೆ ಇರುತ್ತೆ. ಉಳಿದಂತೆ ಈ 10 ರೂಪಾಯಿ ನೋಟಿಗೆ 20 ರೂಪಾಯಿ ಇರುತ್ತೆ UNC ಕಂಡೀಷನ್ ಇರೋ ನೋಟು. ಸೊ ಯಾವುದೇ ರೀತಿಯ ಏನು ಹೊಸದಾಗಿ ಏನು ಸೂಪರ್ ನಂಬರ್ ಇಲ್ಲ, ಏನೂ ಇಲ್ಲ. ಅದೇ ಈ ಸ್ಟಾರ್ ನೋಟ್ಗಳಲ್ಲಿ 786 143 ಬಂತು ಅಂದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಇರುತ್ತೆ. ಸುಮಾರು 10 ರೂಪಾಯಿ ನೋಟಿಗೆ 100 ರೂಪಾಯಿವರೆಗೂ ಬೆಲೆ ಇರುತ್ತೆ. ಇಲ್ಲ ಅಂದ್ರೆ ಇದು ರಿಪ್ಲೇಸ್ಮೆಂಟ್ ನೋಟ್ ಅಷ್ಟೇ, ಇದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. 10 ರೂಪಾಯಿಗೆ 20 ರೂಪಾಯಿ ಅಷ್ಟೇ ಸಿಗುತ್ತೆ. ನಿಮಗೂ ನೋಡಿದ ನಿಮ್ಮ ಹತ್ರ ಇದ್ರೆ ನೋಟ್ಗಳು ಕರೆಕ್ಟ್ ಆಗಿ ನೋಡಿ, ಏನಾದ್ರೂ ಒಂದು ಈ ತರದ ವಿಚಿತ್ರವಾದಂತಹ ನಂಬರ್ಗಳು ಅಥವಾ ವಿಶೇಷವಾದಂತಹ ಫ್ಯಾನ್ಸಿ ನಂಬರ್ಗಳು ನಿಮ್ಮ ಹತ್ರ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಗಮನ ಹರಿಸ್ಬೇಕಷ್ಟೇ ನೀವು ನೋಟ್ಗಳು ನಿಮ್ಮ ಹತ್ರ ಬಂದಾಗ. ಅದನ್ನ ನೀವು ಬೇರೆಯವ್ರು ಕೊಡಕ್ ಮುಂಚೆ ಅಥವಾ ನೀವು ಬಂದಾದ್ಮೇಲೆ ಎಣಿಸ್ಕೊಳ್ಳೋವಾಗ ನಂಬರ್ಗಳನ್ನ ನೋಡಿದ್ರೆ ನಿಮ್ಗೂ ಕೂಡ ಸಿಕ್ಕೇ ಸಿಗ್ತವೆ. ಈ ತರದ್ದು ಕಾಮನ್ ಸರ್ಕ್ಯುಲೇಷನ್ ಅಲ್ಲೇ ಸಿಗುತ್ತೆ ನಿಮ್ಗೆ ಹಲವಾರು ನೋಟ್ಗಳು. ಈ ತರದ 10 ರೂಪಾಯಿ ಈಗ ನಿಮ್ಗೆ ಸಿಗೋದು ಸ್ವಲ್ಪ ಕಷ್ಟ, ಅಂದ್ರೆ ಹೊಸ ನೋಟ್ಗಳು, ಯೂಸ್ಡ್ ನೋಟ್ಗಳು, ಹಳೆಯವಾಗಿರೋ ನೋಟ್ಗಳು ಸಿಗುತ್ತೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಸ್ಟಾರ್ ನೋಟ್ಗಳ ಅಸಲಿ ಏನ್ ಹೇಳ್ತಾರೆ ಮುಖ, ಏನ್ ಇದ್ರಲ್ಲಿ ಸ್ಟಾರ್ ನೋಟ್ಗಳು ಇತ್ತು ಅಂದ್ರೆ ನಿಮ್ ಸ್ಟಾರ್ ಚೇಂಜ್ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮೋಸ ಮಾಡ್ತಾ ಇರ್ತಾರೆ. ಆ ತರದ ಯಾವ ಸ್ಟಾರು ಚೇಂಜ್ ಆಗೋದಿಲ್ಲ. ಇವು ರಿಪ್ಲೇಸ್ಮೆಂಟ್ ನೋಟ್ಗಳು ಅಷ್ಟೇ. ಮೂಲ ನೋಟು ಹಾಳಾಗಿರುತ್ತೆ, ಅದಕ್ಕೆ ಇವು ರಿಪ್ಲೇಸ್ ಮಾಡಿರುವಂತದ್ದು. ಇದು ಬಂದಿದ್ದು 2006ನೇ ಇಸ್ವಿಯಿಂದ ಶುರುವಾಗಿದ್ದು. ಅದಕ್ಕಿಂತ ಮುಂಚೆ ಪ್ರಿಂಟ್ ಆಗಿರೋ ನೋಟ್ಗಳನ್ನ ಹಾಗೆ ಕಳಿಸ್ಬಿಡ್ತಾ ಇದ್ರು. ಅವಕ್ಕೆ ಹೆಚ್ಚು ಬೆಲೆ ಇರ್ತಾ ಇತ್ತು. ಅದನ್ನ ಎರರ್ ನೋಟ್ಗಳು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋನೇ ಮಾಡ್ಬೇಕಾಗತ್ತೆ. ಅದನ್ನ ನಾನು ಮುಂದಿನ ಯಾವಾಗಾದ್ರೂ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು.